सप्ताश्वरतमारूढं प्रचण्डं कश्यपा श्वेतपद्मधरं देवं तं सूर्यं प्रणमाम्यहम् तं सूर्यं അറിയലാരത ഘോരസം ദേഹദാബ്ദിയൊൾ മുഴുകിദേന അറിയലാരത ഘോരസം ദേഹദಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸೆಂದೋ ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಒಂದು ಸಿಲಕಿದೆಗಿಂದು ತಾಪದೆ ಒಂದು ಬಾಂಧವರೆಂಬ ಪಾಶಕ್ಕೆ ಒಂದು ಸಿಲಕಿದೆಗಿಂದು ತಾಪದೆ ನೀಗಿಶೋ ಸೋದನೆಯ ಗೈಯದೆ ನೀಗಿಶೋ ಸೋದನೆಯ ಗೈಯ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಪ್ರಪಂಚವನ್ನು ಪಾಲಿಸುತ್ತಿರುವ ನಿನಗೆ ನನ್ನ ಜನ್ಮದ ವೃತ್ತಾಂತವು ತಿಳಿದಿರಲೇಬೇಕು. ಬೇಗನೆ ನನ್ನೇ ಅಂಧಕಾರದಿಂದ ಕಾರು ಮಾಡುತ್ತಂದೆ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ನಮಃ ನಮಃ. ಕರ್ಣ, ಮಗು ಕರ್ಣ. ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯ ವ್ರತವನ್ನು ಭಂಗಪಡಿಸಿದ ನೀನು ಯಾರಮ್ಮ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು ಕಂದ. ಏನು? ಅರ್ಜುನನ ತಾಯಿ, ನನ್ನ ಹಡೆದಾಯ, ನನ್ನಮ್ಮ. ಅಮ್ಮ, ಇದೋ ತಾಯಿ ನಿನಗೆ ನಮಸ್ಕರಿಸುವನು. ಅಮ್ಮ ನೀನೇನ ನನ್ನ ಹಡೆದ ಮಾತೆಯೋ? ಹೇಳು ತಾಯಿ. ಅಮ್ಮ, ನದಿಯೊಳೇಕೆ ನೋಕಿದೆ ಮಾತೆಯೇ ಮಮತೆ ಮರೆ. ನದಿಯೊಳೇಕೆ ನೋಕಿದೆ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ
ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹತ್ಯೆಗೈಯಲು ಜಲದೊಳೆಸೆದು ಹತ್ಯೆಗೈಯಲು ಕಂದ ನೆನೆಸಿ ಒಂದು ನಿನಗೆ ಕಂದ ನೆನೆಸಿ ಅಂದು ನಿನಗೆ ನಾನು ಗೈದ ಪರಾಧವೇ ನಾನು ಗೈದ ಪರಾಧವೇ ನದಿಯು ಏಕೆ ನೋಕಿದೆ ಮಾತೆಯೇ ಮಮತೆ ಮನೆ ನದಿಯು ಏಕೆ ನೋಕಿದೆ ಯಾಕೆ ತಾಯಿ ಹಿಂಗ ಮಾಡ್ತೀವಿ ಮಂದ ಭಾಗ್ಯಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಮಂದ ಭಾಗ್ಯಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಸೂತನೆಂಬ ನಿಂದನೆಗಳು ಬಳಲಿ ಬಾಗಲೇನೋ ಅಯ್ಯೋ ಸೂತನೆಂಬ ನಿಂದನೆಗಳು ಬಳಲಿ ಬಾಗಲೇನೋ ಹಡೆದ ಜನನಿ ಜನಕರ್ಯಾರೋ ಎಂದು ಕಂಬನಿ ಕರೆದೆ ಎಂದು ಕಂಬನಿ ಕರೆದೆ ನದಿಯೊಳಗೆ ನೋಟಿದೆ ಮಾತೆಯೇ ಮಮತೆ ಮರೆ ನದಿಯೊಳಗೆ ನೋಟಿದೆ ಅಮ್ಮ ಅಮ್ಮ ಜನನೀ ಅಮ್ಮ ಕೀರ್ತಿಶಾಲಿ ಹಾಗೂ ಕಣ್ಣು ಕೀರ್ತಿವಂತನಾದ ಎಂತಹ ಕೀರ್ತಿಯಮ್ಮ ನಂದು. ಅಮ್ಮ, ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲುಹುತ್ತಿವೆ. ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವೆ. ಕೇವಲ ಮನುಷ್ಯ ಮಾತ್ರನಾದ ನನ್ನನ್ನು ಈ ಲೋಕದ ಜನರೆಲ್ಲರೂ ಸೂತನು, ನೀಚ ಕುಲದವನು, ಹೀನ ಕುಲದವನೆಂದು ಆಳಿಸ್ತಲೇ ಇರುವರು. ಇದನ್ನೆಲ್ಲ ಒಂದೇ ಒಂದು ಮಾತಿಗೆ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೇಳು ತಾಯಿ, ಮಾತನಾಡೋದಿಲ್ಲವೇ? ಹೋಗಲಿ ಬಿಡು ತಾಯಿ, ನೀನು ನನ್ನ ಅಡೆತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನದ ಮೇಲಾದರೂ ಮಗನ ಮೇಲೆ ಪ್ರೀತಿ ತೋರಿಸಿ ಕಣ್ಣು ತೋರಿ ಓಡಿ ಬಂದೆಯಲ್ಲ, ನಿನ್ನ ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ಜನನೇ?
ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ. ಹೌದು ತಾಯಿ. ಅಯ್ಯೋ ಶಿವ ಶಿವ. ಅಯ್ಯೋ ಹೀಗೆಲ್ಲ ನೀನು ಮಾತನಾಡಬಾರದು. ಮೊದಲೇ ನೊಂದು ಹೋದ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆಯೇ ಹೀರಿಯುತ್ತಿರುವು. ನನ್ನ ಮನಸ್ಸು ಪರಲು ಹರೆಯದು ಕುಮಾರ. ನೀನು ಬಾಲ್ಯದಲ್ಲಿ ಇದ್ದಾಗ ನಿನ್ನ ವಿಷಯದಲ್ಲಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಿಕೊಳ್ಳದೆ ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡದೆಷ್ಟು ನೊಂದು ಬೆಂದಿರುವೆನು ಆ ಪರಮೇಶ್ವರನೊಬ್ಬನಿಗೆ ಗೊತ್ತು. ಇದುವರೆಗೂ ನೀನು ಬದುಕುಳಿದಿರೋ ವಿಷಯ ನನಗೆ ತಿಳಿಯದು ಕುಮಾರ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಜನ್ಮನುತ್ತಾತವನ್ನು ತಿಳಿಸಿದರು. ಅದನ್ನು ಕೇಳಿ ನಿನ್ನ ನೋಡಿ ಮಾತನಾಡಿ ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದಿರುವೆನಪ್ಪ, ಓಡೋಡಿ ಬಂದಿರುವೆನು. ಕರ್ಣ, ಈ ಜಗತ್ತಿನೆಲ್ಲೆಡೆ ನಿನ್ನನ್ನು ಕುಲಹೀನನು ಸೂತ ಪುತ್ರನೆಂದು ಹೀಯಾಳಿಸುತ್ತಿರುವಾಗ ಅದಕ್ಕೆಲ್ಲದೆಷ್ಟು ನೊಂದಿರುವೆಯೋ ಅಷ್ಟಕ್ಕೆಲ್ಲ ನಾನೇ ಕಾರಣಳು. ಅಂದಿನಿಂದ ಇಂದಿನವರೆಗೂ ನೀನು ಪಟ್ಟ ಕಷ್ಟ ನಷ್ಟಗಳಿಗೆಲ್ಲ ನಾನೇ ಕಾರಣಳು. ಕಂದ, ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕರಾದ ನನಗೆ ಶ್ರೇಷ್ಠರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ. ಆದರೆ ಈ ನಿನ್ನ ಪಾದ ಸೇವೆ ಮಾಡಿದ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತ ಪುಣ್ಯ ಎಲ್ಲಿಂದ ಬರಬೇಕು ತಾಯಿ? ಕರ್ಣ, ಈಗಲಾದರೂ ಏನಾಗಿರುವುದು? ಪಾಂಡವರು ನಿನ್ನ ಸಹೋದರಲ್ಲವೇ? ಹಾಗದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಸೌಭಾಗ್ಯ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನು ಹೇಳು ತಾಯಿ. ಪೊರೆದಾತನನ್ನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ
ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಆತನನ್ನು ತೊರೆದರೆ ಲೋಕಪಾಲಕನು ಮೆಚ್ಚುವನೇ? ಕೊಲೆ ಪಾತಕಿಂತಲೂ ಕಡಿಯಾಗುವುದಿಲ್ಲವೇ? ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕರ್ಣ, ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಹಾಳುವುದು ನನ್ನ ಕಣ್ಣುಗಳಿಂದ ನೋಡಿ ಸಂತೋಷ ಪಡಬೇಡಬೇಕು ಕುಮಾರ. ಕುಮಾರ, ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟು ಮಮತೆ ತಾಯಿ. ಅಮ್ಮ, ಎಳೆತನದಲ್ಲಿ ನೀನು ನಿಷ್ಕರಣೆಯಿಂದ ಬಿಸಾಕಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು ತಾಯಿ. ಪುನಃ ಚಿಗುರುವುದೇ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರುವುದು? ಬಿಡು ತಾಯಿ, ನಿನ್ನ ಚಿಂತೆಯನ್ನು ಬಿಡು. ಲೋಕೈಕ ವೀರನು ಸುಯೋಧನನು ಲೋಕೈಕ ವೀರನಾದ ನೀನು ಸೇರಿ ಪಾಂಡವರಲ್ಲಿ ಯುದ್ಧವನ್ನು ಹೂಡಿರುವಾಗ ಭಯ ಪಡೆದೆ ಹೇಗಿರಲಿ ಕರ್ಣ, ಹೇಗಿರಲಿ? ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಾದರೂ ಪರನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ ಜನನಿ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಅಮ್ಮ, ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ. ನಾನು ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ. ಹಾಗಲ್ಲ ಮಗನೇ, ಪಾಂಡವರೇನಾದ್ರೂ ನಾಳಿನ ಯುದ್ಧದಲ್ಲಿ ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ವಸ್ತ, ಅವರನ್ನು ಉಳಿಸು. ಆಗಬಹುದು ಜನನಿ, ಆಗಬಹುದು. ಅಮ್ಮ, ಧರ್ಮವನ್ನೇ ನಂಬಿರುವ ಧರ್ಮರಾಯನು ಎದುರು ಬಂದರೂ ಕಣ್ಣೆತ್ತಿ ನೋಡುವುದಿಲ್ಲ ತಾಯಿ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನ ತೊಡೆಯನ್ನು ನುಚ್ಚು ನೂರು ಮಾಡಿದರೆ ಅವನು 3 ಮಾತನಾಡುವುದಿಲ್ಲ. ನಿನ್ನ ನಕುಲ ಸಹದೇವರಾಗಲು ಎದುರು ನೋಡುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನುಂಜಯ ಎಂದು ದಶನಾಮಗಳಿಂದ ಕೂಡಿ ಮೆರೆಯುತ್ತಿರುವ ನನ್ನ ಪರಮ ವೈರಿಯಾದ ಅರ್ಜುನನು ಮಾತ್ರ ಬಿಡಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ದುರ್ಯೋಧನ ಚಕ್ರವರ್ತಿ ನೋಡಿ ಸಂತೋಷಪಟ್ಟರೆ ಆಗ ಮಾತ್ರ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರಬಹುದು. ನನ್ನಿಂದ ಅರ್ಜುನನೇ ಮೃತನಾದರೂ, ಅರ್ಜುನನಿಂದ ನಾನೇ ಮೃತನಾದರೂ ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ, ನಿನಗೆ ಹೆಚ್ಚಿಗೆ ತೊಂದರೆಯನ್ನು ಕೊಡಲಾರೆ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕು ಕುಮಾರ. ಅದೇನು ಹೇಳು ತಾಯಿ? ಇದರಿಂದಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು. ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡಬೇಕು ಕುಮಾರ. ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪರಮ ಪಾಪಿ ಎಂದು ಭಾವಿಸಿದೆಯಾ? ಕೇಳು ತಾಯಿ. ಜನನಿ, ನಿನ್ನ ಮಗನಿವನು ಉಸಿಯಾಡುವನೇನು? ಜನನಿ, ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸಿಕೊಡುವೆನು ನಿನ್ನ ನುಡಿಯ. ಸತ್ಯವೇ ಕುಮಾರ? ಹೌದು ತಾಯಿ, ಎಂತಾದರೂ ಸರಿಯೇ ನಡೆಯಿಸಿಕೊಡುವೆನು ನಿನ್ನ ನುಡಿಯ. ಧರ್ಮದಾಣೆ, ಧರ್ಮಜನಾಣೆ, ನಿನ್ನೀ ಪಾದ ಕಮಲದಾಣೆ ಜನನೀ. ದೊಡ್ಡ ಬಾಣವ ತೊಳೆದಿರು ನನಗೆ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮನ್ನಿಸಿ ಯೋಧನ. ದೊಡ್ಡ ಬಾಣವ ತೊಳೆದಿರು ನನಗೆ
ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೇ ಮನ್ನಿಸಬಾರದೆ ನೀನೆ ಪ್ರಾಣ ಪೂರ್ಣ. ಸಹಜಾತರ ಬರೆಯುವರ ಸಹಜಾತರ ಬರೆಯುವರ ಪಾಂಡವರಿಗೆ ನೀ ಸಹೋದರ ಪಾಂಡವರಿಗೆ ನೀ ಸಹೋದರ ಬೇಡುವೆ ವಿಷಯನ ನೀಡು ನೀ ಅಭಿವಚನ ಬೇಡುವೆ ವಿಷಯನ ನೀಡು ನೀ ಅಭಿವಚನ 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 ಅಭಿವಚನ. ಹೌದು ಕುಮಾರ, ಕರ್ಣ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡ್ಬೇಯಾ? ಅದೇನು ಹೇಳು ತಾಯಿ? ನಾಳಿನ ಯುದ್ಧದಲ್ಲಿ ನೀನು ನಾನು ಬಾಣವನ್ನು ಪುನಃ ಸುಯೋಧನ ಮಿತ್ರ ಸುಯೋಧನ, ಈಗಲೀಗಲೇ ಕೆಟ್ಟೆ. ದೇವಾನುದೇವತೆಗಳೇ, ಮನು ಮುನಿಗಳೇ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ದೇವೇಂದ್ರನು ಮೋಸದಿಂದ ನನ್ನ ಹೃದಯದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಶೌರ್ಯಗಳನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಪಡೆಯಲಿ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಅಮ್ಮ, ಇಲ್ಲಿ ಬಾ ತಾಯಿ. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಇನ್ನು ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಇನ್ನು ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನೀನೆತ್ತ ಮಗನ ಮೇಲೆ ಸಂದೇಹವೇ? ಕೇಳುತ್ತಾಯಿ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು, ಕಟ್ಟ ಕಡೆಯೊಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ. ಅಮ್ಮ, ಸಂದೇಹವ ಬಿಡು ಈ ಕಣ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆಗಿಳಿದು ಬರಲಿ ಈ ಭೂಮಿಯು ಬಿರಿ, ಮುಗಿಲೆಗಿಳಿದು ಬರಲಿ ಈ ಭೂಮಿಯು ಬಿರಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಶ್ರೀಕೃಷ್ಣನ ಕುಟಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಇಲ್ಲಿ ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನ ನೋಡುವ ಸೌಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ
ಗೋಚರಿಸುವುದಿಲ್ಲ ತಾಯಿ. ಕರ್ಣ, ಆದ್ದರಿಂದ ಕೊನೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವಿಯಾ? ಅದೇನು ಹೇಳು ಕುಮಾರ. ಅಮ್ಮ, ಶ್ರೀಕೃಷ್ಣನ ಪಾದದ ಸಾಕ್ಷಿಯನಿಗೂ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವಿಯಾ? ಸತ್ಯವಾಗಿ ನಡೆಸಿಕೊಡುವೆ ಕರ್ಣ. ಅಮ್ಮ, ಹಾಗಾದರೆ ಕೇಳು ತಾಯಿ. ಇದು ಮುಗಿಯುವ ತನಕ, ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರ ಸಂಗಡವೂ ಹೇಳಿಕೊಳ್ಳಬೇಡ. ದೈವವಶತ್ತು ಈ ಯುದ್ಧದಲ್ಲಿ ನಾನೇನಾದರೂ ಮರಣಿಸಿದರೆ ನನ್ನ ಈ ಮೃತದೇಹವನ್ನು ನಿನ್ನ ತೊಡೆಯ ಮೇಲೆ ಮಲಿಸಿಕೊಂಡು ಕರ್ಣನು ಸೂತನಲ್ಲ ನಾನೆತ್ತ ಮಗ ಎಂದು ಈ ಪ್ರಪಂಚಕ್ಕೆ ಸಾರಿ ಹೇಳು ತಾಯಿ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೈ ಜೋಡಿಸಿ ಬೇಡಿಕೊಳ್ಳುವನು ತಾಯಿ. ಅಯ್ಯೋ ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮುಖವನ್ನು ಈ ಯುಗದಿ ಕಾಣಲಾಗುವುದೆಂದೋ ಅಮ್ಮ, ನಿನ್ನ ಮುಖವನ್ನು ಈ ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯೊಳು ಕಣ್ಣೀರ ಕರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ ಅಮ್ಮ ಹೋಗಿ ಬರುವೆಯಾ? ಅಮ್ಮ ಹೋಗಿ ಬರುವೆಯಾ? ಬರುವೆಯಾ? ಅಮ್ಮ ಹೋಗಿ ಬರುವೆಯಾ? ಮಗನೇ ಬಗೆ ಬಗೆಯಳು ನಂದು ಕಣ್ಣೀರಗರಿವೆ, ಬಗೆ ಬಗೆಯಳು ನಂದು ಕಣ್ಣೀರಗರಿವೆ. ಕಂದ ಮಗನೇ ಹೋಗಿ ಬರುವೆನು, ಕಂದ ಹೋಗಿ ಬರುವೆನು. ಅಮ್ಮ ಹೋಗಿ ಬರುವೆಯಾ? ಜನನೀ ಹೋಗಿ ಬರುವೆಯಾ? ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಅಮ್ಮ ಹೊರಟೇ ಹೋದಳು. ನನ್ನ ಹಡೆದ ತಾಯಿ ಹೊರಟೇ ಹೋದಳು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲವೇ? ಏ ವಿಧಿ, ಏ ವಿಧಾತ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ್ಯಾರೋ? ಮಾನವ ಜೀವ ಮೋಹ ಅಂಧಕಾರ ಎಲ್ಲ ಮಾಯೆ, ಎಲ್ಲ ಮಾಯೆ ಮಾಯಾಜಾ. ವಿಧಿಗೈದ ಮತಿಹೀನನ ಜಗದಿ, ವಿಧಿಗೈದ ಏ ವಿಧಿ, ಎನ್ನಯ ಬಾಳ್ ಕಣ್ಣೀರ ಜಗದೆ
ಬಾಳು ಕಣ್ಣೀರ ಜಗದೆ ಪಾಲಿಪರ್ಯಾರೋ ನೀನನ ದಯದಿ ಪಾಲಿಪರ್ಯಾರೋ ದೀನನ ದಯದಿ ಕೊನೆಗಾಣಿಸಯ್ಯ ಕರ್ಮದ ಬಂಧನ ಕೊನೆಗಾಣಿಸಯ್ಯ ಕರ್ಮದ ಬಂಧನ ದಾರಿಯು ಕಾಣದೆ ಅಂದನ ತೆರನಾದೆ ದಾರಿಯು ಕಾಣದೆ ಅಂದನ ತೆರನಾದೆ ಗತಿಹೀನನಾದೆ ಜಗದೀ ವಿಧಿಗೈದ ಮೋಸದೆ ಗತಿಹೀನನಾದೆ ಜಗದೀ ವಿಧಿಯೇ ಅಳಿಸದೆ ಕಣ್ಣೀರ ಇದೇಕೆ ಇಂತಹ ದುಶ್ಶಕುನ? ಪ್ರಾರ್ಥ ಕಾಲದಲ್ಲಿ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ಅಪಸ್ವರ ಕೇಳಿ ಬರುತ್ತಿರುವುದಲ್ಲ. ಸೂರ್ಯ ದೇವನನ್ನು ವಂದಿಸಲು ತಲೆ ಎತ್ತಿದಾಗ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿ ಗುರುಳಿದಂತಾಯಿತು. ರಕ್ತ ವರ್ಣದ ಧೂಮಕೇತೊಂದು ಕಣ್ಣುಗಳು ಮುಂದೆ ನಿಂತಂತಾಯಿತು. ಈ ಎಲ್ಲ ನಿಮಿತ್ತದ ಅರ್ಥವೇನು? ಈ ಕುರುವಂಶಕ್ಕೆ ಮತ್ತಾವ ಅನರ್ಥವು ಪ್ರಾರಂಭ ಆಗುವುದ ಕಾರಣ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ? ಅಮ್ಮ ಅಮ್ಮ ಯಾರು? ಅಮ್ಮ, ಪುತ್ರ ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸ್ತಾಯಿ. ಹಾ ಕುಮಾರ, ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ದುರ್ನಿಮಿತ ಪರಂಪರೆಗಳು. ನಾನು ನಿನ್ನ ಸಲುವಾಗಿ ಯೋಚಿಸುತ್ತಿದ್ದೆ. ಕುಮಾರ, ಎದುರಿಗೆ ಬಾ ಕುಮಾರ. ನನ್ನ ಭದ್ರ ಹಸ್ತಕನ್ನ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅದೇನು ಹೇಳು ಕುಮಾರ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ನಾನು ಯಾರ ಆಜ್ಞೆಯನ್ನೂ ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆಯಮ್ಮ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ನೀನು ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, 100 ಜನ ಪುತ್ರರನ್ನು ಹೆತ್ತ ವೀರ ಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ ತಾಯಿ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸುತ್ತಾಯಿ. ನೀನು ಆಶಿಸುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ನಿನ್ನ ಚಲದಾದರೆ ಮಂದವದನ. ಚಲವೇಕೆ ಕುರು ನಂದನ, ಕೆಡಬೇಡ, ಕೆಡುಕನಾಗಿಸಬೇಡ. ಅಮ್ಮ, ಹೌದು ಕುಮಾರ, ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ದ್ವೇಷ ಸಾಧಿಸಬೇಡ. ಸಾಧ್ಯವಿಲ್ಲ ತಾಯಿ. ಕಂದ,
ನಿನ್ನ ಛಲದ ತೆರೆ ಕಲದಿ ಬಂದವದನ ಛಲವೇಗೆ ಕಂದ ಛಲವೇಗೆ ಮಗನ ಛಲವೇಗೆ ಗುರುನಂದನ ಹಾಕು ನಿನ್ನ ನೀತಿ ಬೋಧೆ ಕೇಳನು ಹಾಕು ನಿನ್ನ ನೀತಿ ಬೋಧೆ ಕೇಳನು ಗುರುಪತಿಗೆ ಸಮನಿ ಹರೆದರೆಯೊಳಗೆ ಭಯಬೇಕೆ ಬಿಡು ಮಾತೆಯೇ ನಿನ್ನ ಗುಜರಾತಿರೇಕ ಧೀಮಂತವದನ ಭಯಬೇಕೆ ಬಿಡು ಮಾತೆಯೇ ಅಮ್ಮ ವರಗಾಂಧಾರ ವಂಶಜ ನಂದಿನಿ ವರಗಾಂಧಾರ ವರಗಾಂಧಾರ ವಂಶಜ ನಂದಿನಿ ಶತಸುತರ ಪಡೆದ ಮಹಾಜನನಿ ಅಮ್ಮ ಶತಸುತರ ಪಡೆದ ಮಹಾಜನನಿ ಕಾತುರ ಬೇಕೆ ಪಡೆದಿರು ಚಿಂತೆ ಅಮ್ಮ ಅಮ್ಮ ಕಾತುರ ಬೇಕೆ ಪಡೆದಿರು ಚಿಂತೆ ಜಲದಂಕ ಮಲ್ಲನ ಛಲವನ್ನು ಅರಿತು ಅಮ್ಮ ಜಲದಂಕ ಮಲ್ಲನ ಜಲವನ್ನು ಅರಿತು ಭಯಬೇಕೆ ಬಿಡು ಮಾತೆಯೇ ನಿನ್ನ ಪುಜರಾದಿರೇಕ ಧೀಮಂತವದನ ಭಯಬೇಕೆ ಅಮ್ಮ ಭಯಬೇಕೆ ತಾಯೇ ಭಯಬೇಕೆ ಬಿಡು ಮಾತೆಯೇ ಕುಮಾರ ಹಠವನ್ನು ಮಾಡಬೇಡ ನೀನು ಹಿಂದಿನ ಚಿಂತೆಯನ್ನು ಬಿಡು ಸಾಧ್ಯವಿಲ್ಲ ತಾಯಿ ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದ್ದಮ್ಮ ಕುಮಾರ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ ಸಾಧ್ಯವಿಲ್ಲ ತಾಯಿ ಪಾಂಡವರು 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 ಅಮ್ಮ ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ಸತಿಯರ ಅಪಮಾನ ಕಾಣುವುದು ಸುಲಭಮೇ ಅಮ್ಮ ಸತಿಯರ ಅಪಮಾನ ಕಾಣುವುದು ಸುಲಭಮೇ ಪತಿತ ಪಾಂಡವರಿಗಲ್ಲದೆ ಇನ್ನುಳಿದವರುಂಟೇ ಅಮ್ಮ ಗತಿಹೀನ ಜ್ಞಾತಿಗಳವರು ತಾಯೇ ಗತಿಹೀನ ಜ್ಞಾತಿಗಳವರು ತಾಯೇ ಅತಿ ಸುಲಭದಿ ಕೈ ಸುತ್ತರಿಸುವೆನಾ ಗುರುಕುಲವ ಅಮ್ಮ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವನ ಧರ್ಮವೋ ಅಲ್ಲ ಸಾಯಿ. ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ದಾಸಿಗೂ ಸಹ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆ ಅಮ್ಮ? ಏನು ಮಾಡುತ್ತಿದೆಯೋ? ಪಣ ಬಂದವನ ನಿರಾಕರಿಸಿ ಸಮಗ್ರ ಪೃಥ್ವಿಯು ನನಗೆ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಆ ಅಪಮಾನದ ಪ್ರತಿರೋಧನವನ್ನು ಮಾಡುತ್ತಿದ್ದರು. ಆದರೆ ಆ ಧರ್ಮ ಋಣಿಯರಾದ ಪಾಂಡವರು ಮಾಡಿದ್ದೇನು?
ನಿಸ್ಸಹಾಯಕ ಹೇಡಿಯೂ ಸಹ ಮಾಡದಂತಹ ತಾಟ ಸ್ವಭಾವ. ಅದಕ್ಕೋಸ್ಕರವಾಗಿಯೇ ಆ ಪಾಂಡವರನ್ನೇ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಶ್ರುತಿಯನ್ನು ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಅರಿಸಿ ಆಶೀರ್ವಾದವನ್ನು ಮಾಡುತ್ತಾಯಿ. ಕುಮಾರ, ನನ್ನಿಂದ ನಿನ್ನ ಆಶೀರ್ವಾದವನ್ನು ಹೊಂದಲಾರೆ. ನೀನು ನನ್ನ ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನಗೆ ಕಟ್ಟಿಟ್ಟ ಬುದ್ಧಿ ಆದರೂ ಸರಿ. ಆ ಕಾಲ ಬರವನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ. ಆ ನನ್ನ ವೈರಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಯುದ್ಧವನ್ನಲ್ಲ, ನಿನ್ನ ಮರಣವನ್ನು. ಅಮ್ಮ, ಹಸ್ತಿನಾವತಿಯ ಸ್ತ್ರೀಯರು ತಮ್ಮ ತಮ್ಮ ಮಾಂಗಲ್ಯವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡವರು. ನಿಲ್ಲಲಿ. ಹಸ್ತಿನಾವತಿಯರ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗೇ ಹೋಗಲಿ. ನೀನೇನು ಮಾನವನೋ ಇಲ್ಲ ದಾನವನೋ? ನಾನು ಮಾನವನೇ ತಾಯಿ, ನಾನು ಮಾನವನೇ. ಆದರೆ ಈ ಕ್ಷಣದಿಂದ ಮಾನವ ರೂಪದ ಮಹಾದುದ್ದಾನವ. ಏನು ಮಾಡುದು? ನನ್ನ 101 ಮಕ್ಕಳಲ್ಲಿ ಇವನನ್ನ ಹತ್ಯಾಮೃತವಾಗಿ ಸಾಗಿಸಲಿದೆ. ಆದರೆ ನನ್ನ ಮಾತನ್ನೇ ಕೇಳುತ್ತಿಲ್ಲ. ಏನು ಮಾಡುವುದು? ಅವನು ನನ್ನ ಪ್ರೀತಿ ಪುತ್ರ. ನಾನು ಅವನನ್ನು ತ್ಯಜಿಸಲಾರೆ, ತ್ಯಜಿಸಕೂಡದು. ಬರಲಿ, ಅವನನ್ನು ಆಶೀರ್ವದಿಸಿ ಕಳಿಸುವೆನು. ಕುಮಾರ, ಬಾ ಕುಮಾರ, ನನ್ನ ಬದಿಯಲ್ಲಿ ಮೊಣಕಾಲು ಊರಿ ಕುಳಿತುಕೋ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ಕಠಿಣವಾಗುವುದು. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗುವುದು. ಯತೋ ಧರ್ಮ ಸ್ತತೋ ಜಯ, ಯತೋ ಧರ್ಮ ಸ್ತತೋ ಜಯ. ಹೋಗು ಕುಮಾರ, ಅಪ್ರವರ್ತಪವಶನಾಗಿ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಅವರಿಗೆ ಜಯವಾಗುವುದು, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲೇಬೇಕು. ಈ ಕಾಲೋಚಿತ ಕರ್ಮಕ್ಕಾಗಿ ರಣಕಂಗಣ ತೊಟ್ಟು ನಿಂತಿರುವ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು 10 ದಿಕ್ಕುಗಳು ಕೀಳಾಗುವಂತೆ ಮುಳುಗಲಿ ರಣಬೇರಿಗಳು. ಜಯಂಕರಿಸಲಿ ರಣ ಕಹಳೆಗಳು. ಅಲ್ಲಿ ಕಾಣುವ ಮಂಗಳ ಮುಂಬೆಳಕೆ ಆ ಪಾಂಡವರ ಪತನಕ್ಕೆ ನಾಂದಿ ನಾಂದಿ ನಾಂದಿ. ಪ್ರಿಯ, ನಿಮ್ಮ ಕೈ ಹಿಡಿದು ನಾನೇ ಧನ್ಯಳಾದನು. ಇಂತಹ ಸಂತೋಷ ಸಮಯದಲ್ಲಿ ನಾವೊಂದು ಮಧುರ ಗಾನವನ್ನು ಹಾಡೋಣವೇ? ಹಾಗೆ ಆಗಲಿ ಪ್ರಿಯ. ಕಾರವನದಲ್ಲಿ ಸಲ್ಲಾಪದಿ ನೆಲೆಯುವ ಚೆಲುವಿನ ಲತೆ ಕಾದಿದೆ ಬಾ ಮಧುವ ನೀರಲು ಭ್ರಮರ.
ಬಾಚಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾಚಲುವೆ ಪರಾಗದ ಮದುವೆ. ಕುಡಿನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ. ಕುಡಿನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ. ವಿರಹದ ತಾಪವ ನೀಗಿಸು ಬಾಲಲನೆ ವಿರಹದ ತಾಪವ ನೀಗಿಸು ಬಾಲಲನೆ. ಇನಿಯನ ಮನದಲ್ಲಿ ಅನುದಿನ ಬೆಳಕು ಇನಿಯನ ಮನದಲ್ಲಿ ಅನುದಿನ ಬೆಳಕು ಬಾಚಲುವೆ ರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾಚಲುವೆ ಪರಾಗದ ಮದುವೆ. ಪ್ರಹರದ ಬರುವ ಬರುವೆನೆ ಕಾದಿಹ ಪರಿಮಳ ತುಂಬಿದ ಸುಮಧುರ ಲತೆನ ಸರಸತಿ ಬಣ್ಣಿವ ಮೋಹನ ಕವಿಯೇ. ಸರಸತಿ ಬಣ್ಣಿವ ಮೋಹನ ಕವಿಯೇ ಇನಿಯನ ಬಾಳಿನ ಭಾಗ್ಯದ ನೀನೇ. ಇನಿಯನ ಬಾಳಿನ ಭಾಗ್ಯದ ನೀನೇ ಬಾಚಲುವ ಪರಾಗವ ಮಧುರ ಪ್ರೇಮದ ಜ್ಯೋತಿಯು ಬೆಳಕನ್ನು ಚೆಲ್ಲುತ್ತ ಪ್ರಿಯ ಹೌದೇ? ಪ್ರೇಮದ ಜ್ಯೋತಿಯು ಬೆಳಕನ್ನು ಚೆಲ್ಲುತ್ತ ಬಾಚಲುವ ಪರಾಗವ ಮಧುರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಕಾಂತಿಯನ್ನು ಜಗತ್ತನ್ನೇ ಬೆಳಗುತ್ತಿರುವುದು. ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಇಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ ಪ್ರೇಯಸಿ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಸಮ್ಮಿಳನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ. ಬುದ್ಧೇಶ್ವರಿ, ಪ್ರಿಯಾ, ನಿನ್ನೆ ದಿನ ನಾವು ತೀವ್ರ ಶೋಕದಿಂದ ದಗ್ಗರಾಗಿದ್ದೆವು. ಈ ದಿನ ನಾವು ಪುನಃ ಸಮ್ಮಿಳಿತನಾಗಿದ್ದೆವು. ಈ ಸಂತೋಷದ ಸಮಯದಲ್ಲಿ ನಾವಿಬ್ಬರು ಸಂತೋಷದಿಂದ ಇರೋಣ. ಸ್ವಾಮಿ ಜೋರಾಗಿ ದೇವರೇ ಪ್ರಸನ್ನಾಗಿ ಸ್ಥಾನ ಕೊಟ್ಟಿರುವರು. ಬಾ ಕುಳಿತುಕೊಳ್ಳಿ ಪ್ರಿಯ. ಸ್ವಾಮಿ, ಹೂವೊಂದು ಪ್ರೇಮದ ಬನದಲ್ಲಿ ಹರಳಿ ನಿಂತಿದೆ. ಹೂವೊಂದು ಪ್ರೇಮದ ಬನದಲ್ಲಿ ಹರಳಿ ನಿಂತಿದೆ. ದುಂಬಿಯೊಂದು ಅದರ ಮಧುರ ಸವಿಯಲು ಕಾದಿದೆ. ದುಂಬಿಯೊಂದು ಅದರ ಮಧುರ ಸವಿಯಲು ಕಾದಿದೆ. ಒಂದು ಪ್ರೇಮದ ವನದಲ್ಲಿ ಹರಳಿ ನಿಂತಿದೆ. ಚಂಚಲನಿ ಚೆಲುವೆ ನೀ ಚೆಲ್ಲಾಟದ ನದಿವೆ. ಚಂಚಲನಿ ಚೆಲುವೆಯವ ಚೆಲ್ಲಾಟದ ನದಿವೆ. ಕಿಂಚರಲಿ ಪಾಡುತ್ತಿಹ ಉತ್ತರ ಕಿಂಚರಲಿ ಪಾಡುತ್ತಿಹ ಕವಿ ಮನದ ಕೋಗಿಲೆ. ಕಿಂಚರಲಿ ಪಾಡುತ್ತಿಹ ಕವಿ ಮನದ ಕೋಗಿಲೆ. ನಾವಿರಲು ಪ್ರೇಮಿಗಳು
ಅದರ ಮಧುರ ಸವಿಯಲು ಕಾದಿದೆ. ದುಂಬಿಯೊಂದು ಅದರ ಮಧುರ ಸವಿಯಲು ಕಾದಿದೆ. ಹೂವೊಂದು ಪ್ರೇಮದ ಬನದಲ್ಲಿ ಹರಳು ನಿಂತಿದೆ. ಇದೇನು ಪ್ರಿಯ, ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೇ? ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಅದೇನು ಪ್ರಿಯ, ತಿಳಿಸಿ. ನಿನ್ನ ಪ್ರೇಮದ ಆರೋಪಣೆಯನ್ನು ನಾನು ಸನ್ಮಾನಿಸಲು ಸಾಧ್ಯವಿಲ್ಲ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಾನು ನಿಮ್ಮ ಸಂಗಡ ಬರುವೆನು. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ನಾನು ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನವು ತಾಯಿಯ ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸ್ವಾಮಿ, ಹಾಗಾದ್ರೆ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ನಾನು ಅದನ್ನೊಂದು ಸಾರಿ ಎದೇರಿಸಲೇ? ಬಿಡು ಉತ್ತರ. ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ಆರಿಸಿದ ಹೂಗಳನ್ನು ಎದೆ ಏರಿಸಿ. ರೂಪಗಂಡ ರತಿಜಂಟ ಕಟಾಕ್ಷ ಬಾಣಗಳನ್ನು ಎದೆ ಓಡು. ಕಾಂತಿ ನಿನ್ನಯ್ಯ ಮನವು ಮೋಯಿಸೆಯನ್ನು ಅಡಿ ಮಾಡುವವೇನೇ ನಿನ್ನೀ ಕರೆಗಳು. ಆಹಾ, ಕಾಂತಿ ನಿನ್ನಯ್ಯ ಮನವು ಮೋಯಿಸೆಯನ್ನು ಅಡಿ ಮಾಡುವವೇನೇ ನಿನ್ನೀ ಕರೆಗಳು. ಅಡಿ ಮಾಡುವವೇನೇ ನಿನ್ನೀ ಕರೆಗಳು. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ನಾನರೆಯನು ನಿನ್ನ ಹೌದೇ? ನಟನವ ಚಾಲವ ಪ್ರಿಯ. ನಾನರೆಯನು ನಿನ್ನ ನಟನವ ಚಾಲವ ಅಡಿ ಮಾಡಿದರೆನ್ನ ಈ ಕರೆಗಳು. ಅಡಿ ಮಾಡಿದರೆನ್ನ ನಿನ್ನಿ ಕರೆಗಳು. ನಾನೇ ನಿನ್ನ ಮನದಿ ಆಶ್ರಯವ ನಿನಗೆ ಕರಿಕರವ. ನಾಟ್ಯ ಕಲಾದರೆ ನಾಯಕಿಯೇ ಆವ ಭಾವಗಳು ನೀನು ಸರಿ. ಪ್ರಿಯ, ನಾಟ್ಯ ಕಲಾದರೆ ನಾಯಕಿಯೇ ಆವಾವೇಶಗಳು ನೀನು ಸರಿಯೇ. ಆವಾವೇಶಗಳು ನೀನು ಸರಿಯೇ. ಆವಾವೇಶಗಳು ನೀನು ಸರಿಯೇ. ಗಗನದಿಂದ ದರೆಗಿಳಿದ ಚಂದ ನರಸಿದ್ದಾರೆ. ಗಗನದಿಂದ ದರೆಗಿಳಿದ ಚಂದ ನರಸಿದ್ದಾರೆ. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಇದ್ದವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ? ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವೆ. ಇದ್ದವು ನಿರ್ಮಿಸಿದ ಇದಾತನೇ ಬೇರೆ. ಆಸೆಪೆಯೇ ಗಾನವಿಯೇ ಆದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ವಿಭಿನ್ನ ಪ್ರಪಂಚಗಳು, ಪರಸ್ಪರ ಸಂಬಂಧ ಇಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಾನು ನಿಜವನ್ನು ಹೇಳಿದೆ. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಹಾಸ್ಯಮಹಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಾಂಗನೆಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ನಾನು ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಬೀಳ್ಕೊಳ್ಳುವ ಪತ್ನಿ ವೀರಾಂಗನೆನಿಸಿಕೊಳ್ಳುವಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸೋಳು. ನನ್ನ
ವಿನಯದಳು ಜೊತೆ ಸೇರಿ ನಾವಾಡುವ ಬಾರೇ ಮನದಿನಿ ಎಳೆನಲ್ಲೇ ನಲ್ಲೆ ಮನದಿನಿ ಎಳೆನಲ್ಲೇ ನಯನ ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದ ತೋರಿ ನಯನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದ ತೋರಿ ನಾವಾಡುವ ಬಾರೇ ನದಿನಿ ಎಳೆನಲ್ಲೇ ನಲ್ಲೆ ನದಿನಿ ಎಳೆನಲ್ಲೇ ವಿನಯದಳು ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವ ಬಾರೇ ಮನದಿನಿ ಎಳೆನಲ್ಲೇ ಮನದಿನಿ ಎಳೆನಲ್ಲೇ ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಸುಂದರ ವಿನೋದವ ತೋರಿ ಅನಂತ ಸುಂದರ ವಿನೋದವ ನಾವಾಡುವ ಬಾರ ಮನದಿನಿಯಲ್ಲ ಮನದಿನಿಯಲ್ಲ ವಿನಯದಳು ಮನದಿನಿಯಲ್ಲ ಆಹಾ ನಾನು ನೋಡುತ್ತಿರುವುದು ಏನೊಂದು ಶಿತರ ಸ್ವರ್ಣದ ಪುತ್ತೆಲೆ ಶಿರೀಷ ಮಾರ್ಧವ ಸಂಪೆಯ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ ಈಗ ಸಂಸಾರ ದುಃಖದ ಮಧ್ಯದಲ್ಲಿದೆ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ ಆರ್ಯವರ್ತದಲ್ಲಿ ನೀನು ನಾರನ್ನುತ್ತಳು ನೀವು ಕ್ಷತ್ರಿಯ ರತ್ನರು ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತು ಹಾಗಾದರೆ ನನಗೆ ಯಾವ ಗೌರವವೂ ಇಲ್ಲವೇ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪುತ್ರಿಯರು ನಮ್ಮ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉಳಿಸದೆ ಸಾಹಸ ಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಗೊಂಡಿರುವರು ನನಗೆ ಯಾವಾಗೂ ಗೌರವ ಇಲ್ಲವೇ ಇರುವುದು ಸ್ವಾಮಿ ರಣಾಂಗಣದಲ್ಲಿ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡಿದಿಯರು ಪುರುಷನ ಗೌರವೇ ನಾರಿಯ ಗೌರವ ಜೀವನ ಸರ್ವ ಸ್ವ ಹಾಗಾದರೆ ಕುರುಕ್ಷೇತ್ರ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ನನಗೂ ಸ್ವಲ್ಪವೂ ಅಳುವುದಿಲ್ಲವೇ ಅಳುವುದಿಲ್ಲ ಸ್ವಾಮಿ ನಾನೇ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಸಮರ್ಪಿಸುವೆನು ಉತ್ತರೆ ವೀರಸತಿ ಪತಿಯಾಜ್ಞೆಯೇ ಅವಳಿಗೆ ದೇವರಾಜ್ಞೆ ಇದೆ ನಾನೆಂದಿಗೂ ಅಳುವುದಿಲ್ಲ ಪ್ರಿಯ ಗೆಳತಿ ಪ್ರಿಯತಮೆ ಬಾರೆಯ ಗೆಳತಿ ಪ್ರಿಯತಮೆ ಬಾರೆಯ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಬೇಡಲ್ ಅಸಗಳ ಬೇಡಲ್ ಅಸಗಳ ಮಾಮರ ಕೋಗಿಲೆ ಕುಡಿದ ಸಮಯ ಹೃದಯದ ಕೋಗಿಲೆ ಇಂಚರ ಕೈಗೆ ಮಾಮರ ಕೋಗಿಲೆ ಕುಡಿದ ಸಮಯ ಹೃದಯದ ಕೋಗಿಲೆ ಇಂಚರ ಕೈಗೆ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರೆಯ ಗೆಳತಿ ಪ್ರಿಯತಮೆ ಬಾರೆಯ ಏನೋ ಸಂತೋಷ ಏನೋ ಇಲ್ಲ ಏನೋ ಸಂತೋಷ ಏನೋ ಇಲ್ಲ ಬೇಳಲ್ ಅಸದಳ ಬೇಳಲ್ ಅಸದಳ ಗಗನದ ಚಂದಿರ ಧರೆಗಿಳಿದಂತೆ ಹೃದಯದ